ಸಿದೆ ಕುಂತಾನ ಹೆಂಗಾರ ಮಾಡಿ ರೊಕ್ಕ ವಸೂಲಿ ಮಾಡ್ದ. ಏನಪ್ಪ ಅಳದೇವ್ರು ಮನೆಗೆ ಹೋಗಿದ್ದೆ, ಎಲ್ಲಿ ಕಾಣ್ಲಿಲ್ಲಲ್ಲ, ಹೊಲದಲ್ಲಿ ಏನಂದ್ರು ಅದಕ್ಕೆ ಈ ಕಡೆ ಬಂದಪ್ಪ ಅಳದೇವ್ರು. ಏನಮ್ಮ ಯಾಕ ಆರಾಮಿಲ್ಲ? ನಾನು ಯಾಕೆ ಹೊಟ್ಟೆ ಪಟ್ಟಿ ಇಸ್ಬೇಕಂತಿದ್ದೆ, ಯಾಕೆ ಆರಾಮಿಲ್ಲ ನಮ್ಮಮ್ಮ? ಏನಿಲ್ಲ ಅಳದೇವ್ರು, ಹೊಟ್ಟೆಗ ಗಡ್ಡೆ ಆದಂತ ಡಾಕ್ಟರ್ ತೋರಿಸಿದೆ, ಎಕ್ಸ್ರೇ ಎಲ್ಲ ಮಾಡ್ಯಾರ, ಅದು ಗಡ್ಡೆ ಅಣ್ಣ ಆಗ್ಯದಂತ, ಆಪರೇಷನ್ ಮಾಡಿಸ್ಬೇಕಂತ ಹೇಳ್ಯಾರ, 1.5 ಲಕ್ಷ ಆತು ಅಂತ ಹೇಳ್ಯಾರ ಅಳದೇವ್ರು. ಬಾಳ ಚಿಕ್ಕನಾಗ್ಯದ, ಏನ್ ಮಾಡ್ಬೇಕು ಏನಿದು. ಅದ್ರ ಅಷ್ಟು ತ್ರಾಸ ಇದ್ರೆ ಆಪರೇಷನ್ ಮಾಡಿಸ್ಬಿಡೋದಮ್ಮ, ಯಾಕೆ ಏನಪ್ಪ ಮಾವಳಿಂದ ಏನು ನಡೆದ? ಏನಿಲ್ಲಪ್ಪ, ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರಂತ ಡಾಕ್ಟ್ರು, ಹೊಟ್ಟೆ ಗಡ್ಡೆ ಅಂತ ಇವತ್ತಿಲ್ಲ ನಾಳೆ ಆಪರೇಷನ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರ ಬಾಳ ಜೀವಕ್ಕೆ ಕೂತದಂತ ಹೇಳ್ಯಾರಂತ ಡಾಕ್ಟರ್ಗಳು ಎಂಟಪ್ಪ ಒಂದ್ ಕತ್ತಿ ಹೇಳ್ತಾರ, ಅವ್ರ ಡಾಕ್ಟರ್ ಮತ್ತೆ ಇಲ್ತಾ ನನಗೆಲ್ಲ ಕೇಳ್ತಾರ ನೋಡಿ ಹೇಳ್ತಾನ ನೋಡಂತೇಳಿ. ಅವ್ ಡಾಕ್ಟರ್ ಏನ್ ಹಂಗೆ ಬಗಲಾಗ್ತಾರ, ಹಂಗ ಸಾಯ್ತಿದ್ದ ಹಿಂಗ ಸಾಯ್ತಿದ್ದ ಏನ್ ತಿಳಿಯೋದಿಲ್ಲಪ್ಪ. ಇನ್ನೊಂದು ರಿಪೋರ್ಟ್ ಆದ ನೋಡು, ರಿಪೋರ್ಟ್ ನೋಡು, ಒಳಗ್ ಇನ್ನೂ ಒಂದ್ ಆದ ನೋಡು ರಿಪೋರ್ಟ್ ಅದ. ಸರಿ ನೋಡು ಅಂತ ಇದು ಹಿಡ್ಕ, ರಿಪೋರ್ಟ್ ನೋಡಪ್ಪ, ರಿಪೋರ್ಟ್ ನೋಡಿದ್ರೆ ಗೊತ್ತಾಗ್ತದ. ನಿನಗೇನ್ ತಿಳಿತದಲ್ಲ ಏ ಜಗಳು, ಅಡ್ಡ ಬಂದ್ರೆ ಪ್ಯಾಕ್ಕೊಂಡು ಹಚ್ಚಿನಿ. ಅವತ್ತಾದಂಗಾಗಿತ್ತಪ್ಪ. ಇಲ್ಲಿ ನೋಡಿದೆ ಗಡ್ಡೆ, ನೋಡಿನಪ್ಪ, ನೋಡಿದೆ ಅಪ್ಪ ಸಿಗು ಗಡ್ಡೆ ದೊಡ್ಡದಾದ ಮರ ಎಂದಾರ ಚಳಿ ದವಾಖಾನೆ ಹೋಗಿ ತೋರ್ಸಂಡ್ ಬಂದ್ಬಿಡ. ಅಣ್ಣ ಆಗ್ಯದ ಅಂತ ಬಂದದ ಮರ ರಿಪೋರ್ಟ್ ಬೇಸ್ ತೋರ್ಸಂಬ. ಏನದ ಮನ್ಯಾಗ ರೊಕ್ಕ ಅವಂತ ಹೋಗೋಣಪ್ಪ ಅಳದೇವ್ರು, ಹೋಗೋಣ. पीछे देखो पीछे पीछे तो देखो